ಫ್ರೆಂಡ್ಸ್, ವೆಲ್ಕಮ್ ಟು ಗುರು ಕನ್ನಡ ಲಾಗ್ಸ್. ಎಲ್ಲರಿಗೂ ಹೊಸ್ತಡ್ಕು ಹಬ್ಬದ ಶುಭಾಶಯಗಳು. ಇವತ್ತು ಹೊಸ್ತಡ್ಕು ಆಗಿರೋದ್ರಿಂದ ಇವತ್ತಿನ ಲಾಗು ಎಲ್ಲ ಮಟನ್ ಬಗ್ಗೆ ಆಗಿರ್ತದೆ. ಅಂದರೆ ಮನೇಲಿ ಮಟನ್ನು ಏನೇನು ಮಟನ್ ಮಾಡಿದ್ರಿ ಮತ್ತು ಯಾವ ಥರ ಹಬ್ಬ ಆಚರಣೆ ಮಾಡಿದ್ರಿ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಹೊಸ್ತಡ್ಕು ಆಗಿರೋದ್ರಿಂದ ಆನೇಕಲ್ಲಿಂದ ಮಟನ್ ತಂದಿದ್ರಿ, ಮೇಕೆ ಮಟನು. ಅದು ಇವತ್ತು ರಶ್ ಇರೋದ್ರಿಂದ ಪೀಸ್ಗಳೆಲ್ಲ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದರು. ಅದಕ್ಕೋಸ್ಕರ ಮನೆಗೆ ತಂದು ಚಿಕ್ಕದಾಗಿ ಕೊಯ್ತಾ ಇದ್ದೀರಿ. ಯಾಕಂದರೆ ದೊಡ್ಡ ದೊಡ್ಡದಾಗಿದ್ದರೆ ಮಸಾಲೆ ಹಿಡಿಯಲ್ಲ ಅಂಥೇಳಿ ಚಿಕ್ಕದಾಗಿ ಕೊಯ್ತಾ ಇದ್ದೀರಿ. ಇವತ್ತು 2 kg ಮಟನ್ ತಂದಿದ್ದೀನಿ. ಹೊಸ್ತಡ್ಕಾಗಿರೋದ್ರಿಂದ ಬೆಳಗ್ಗಿನಿಂದ ಸಂಜೆವರೆಗೂ ಬಾಡಿ ಬೇಯಿಸ್ತಾ ಇರೋದು, ತಿಂತಾ ಇರೋದು ಇವತ್ತಿನ ಕೆಲಸ. ಮತ್ತು ಇನ್ನೊಂದು ಪ್ರಾಬ್ಲಮ್ ಆಗೋಗಿದೆ. ಏನು ಪ್ರಾಬ್ಲಮ್ ಅಂದರೆ ಫ್ರೆಂಡ್ಸ್, ಇವತ್ತು ಹೊಸ್ತಡ್ಕು ಅಂತೇಳಿ ಮಟನ್ ತಂದೆ. ಮಟನ್ ತಂದು ಅದು ದೊಡ್ಡದಾಗಿದೆ ಅಂಥೇಳಿ ಬೇಯಲ್ಲ ಅಂಥೇಳಿ ಚಿಕ್ಕದಾಗಿ ಪೀಸೆಲ್ಲ ಕಟ್ ಮಾಡಿದೆ ಫ್ರೆಂಡ್ಸ್. ಆದರೆ ಒಂದು ದೊಡ್ಡ ಮಿಸ್ಟೇಕ್ ಆಗೋಗ್ಬಿಟ್ಟಿದೆ. ಏನು ಗೊತ್ತಾ ಫ್ರೆಂಡ್ಸ್, ಇದಿಲ್ಲ ಅಂದರೆ ನಾವು ಮಟನ್ ಮಾಡೋಕ್ಕೆ ಆಗೋಲ್ಲ ಫ್ರೆಂಡ್ಸ್. ನೀವೆಲ್ಲ ಅನ್ಕೊತಾ ಇರ್ಬೋದು ಈಗ ಗ್ಯಾಸ್ ಖಾಲಿಯಾಗಿ ಹೋಗೋದೇನು ಅಂಥೇಳಿ. ಗ್ಯಾಸ್ ಎಲ್ಲ ಯಾವಾಗೂ ಫುಲ್ಲಾಗಿ ಇರುತ್ತೆ ಫ್ರೆಂಡ್ಸ್. ಬಟ್ ಏನು ಗೊತ್ತಾ ಪ್ರಾಬ್ಲಮ್ಮು, ನೋಡಿ ಫ್ರೆಂಡ್ಸ್, ಕರೆಂಟೇ ಕೊಟ್ಟಿಲ್ಲ. ಇವತ್ತು ಹೊಸ್ತಡ್ಕು ಕರೆಂಟೇ ಕೊಟ್ಟಿಲ್ಲ. ಕರೆಂಟ್ ಇಲ್ಲ ಅಂದರೆ ರುಬ್ಕೊಳ್ಳೋದು ಹೆಂಗೆ, ಹೊಸ್ತಡ್ಕು ಮಾಡೋದು ಹೆಂಗೆ ಹೇಳಿ, ನೀವೇ ಹೇಳಿ ಫ್ರೆಂಡ್ಸ್. ಇವತ್ತಾದರೂ ಕರೆಂಟ್ ಕೊಟ್ಟಿದ್ದರೆ ಬಾಡ್ ಬೇಗ ಬೆಂದು ಬೇಗ ತಿನ್ಬೋದಾಗಿತ್ತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಮಾಡವ್ರೆ ನಮ್ಮ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ. ಇದು ಮಟನ್ನು ಅಂಗಡಿನಿಂದ ತರ್ತಿರೋದಲ್ಲ ಫ್ರೆಂಡ್ಸ್, ಅದು ಬ್ಲಡ್ಡು ಮತ್ತು ಇದೆಲ್ಲ ಇರುತ್ತೆ. ಅದಕ್ಕೋಸ್ಕರ ಒಂದು 3 to 4 ಟೈಮ್ಸು ಚೆನ್ನಾಗಿ ತೊಳಿಬೇಕು. ನೋಡಿ, ನಮ್ಮ ಶ್ರೀಮತಿಯವರು ತೊಳಿತಾ ಇದ್ದಾರೆ. ಶ್ರೀಮತಿಯವರಿಗೆ ವೀಡಿಯೋ ಮಾಡಬೇಕು. ವೀಡಿಯೋ ಮಾಡಿದ್ರೆ ಗುರಾಯಿಸ್ತಾರೆ. ಅವ್ರಿಗೆ ವೀಡಿಯೋ ಮಾಡೋದಕ್ಕೆಲ್ಲ ಇಷ್ಟ ಇಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ರೀಲ್ಸ್ ಹಾಕ್ತಾ ಇರ್ತಾರೆ. ಇದೇ ಅವ್ರದ್ದು ಕೆಲಸ. ನಮ್ಮ ಮಿಸ್ಸಸ್ ಅವರು ಊರು ನೋಡು ಅಂದರೆ ಕಾಡು ನೋಡ್ತಾರೆ. ಫ್ರೆಂಡ್ಸ್, ಫೈನಲಿ ಮಟನ್ ಸಾಂಬಾರು ಮುದ್ದೆ ರೆಡಿಯಾಗಿದೆ. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗುರು ಕನ್ನಡ ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋಸ್.